ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್. ಅಂತೂ ಇಂತೂ ಫೈನಲಿ ನಮ್ಮ ಟೀಮ್ ಇಂಡಿಯಾ ಜಿಂಬಾಬ್ವೆ ಸೀರೀಸ್ ಅನ್ನ T20 ಸೀರೀಸ್ ಅನ್ನ ವಿನ್ ಆಗ್ಬಿಡ್ತು ನಿನ್ನೆ. ಅದೊಂದು ಖುಷಿ. ಇನ್ನೊಂದೇನು ಅಂದ್ರೆ ಈ ಐರ್ಲೆಂಡ್ ಮತ್ತೆ ಇಂಗ್ಲೆಂಡ್ ತರ ಕೆಟ್ಟಾಗ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಸೋಲಿಲ್ಲ ಅನ್ನೋದು ಇನ್ನೊಂದ್ ಕಡೆ ಖುಷಿ ಕೂಡ ಆಯ್ತು. ಮತ್ತೆ ಇನ್ನೊಂದೇನ್ ಬೇಜಾರ ಅಂದ್ರೆ ವೈಭವ್ ಸೂರ್ಯವಂಶಿ ಇರೋ ಒಂದು ಜವಾಬ್ದಾರಿ ಈ ಬೇರೆ ದೊಡ್ಡ ಪ್ಲೇಯರ್ಸ್ಗೆ ಏನಕ್ಕಿಲ್ಲ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ನೋಡಿ, ನಿನ್ನೆ ಕೂಡ ಅಷ್ಟೇ ವೈಭವ್ ಸೂರ್ಯವಂಶಿನ ಅರ್ಧಕ್ಕರ್ಧ ಮ್ಯಾಚ್ ಅನ್ನ ಮುಗ್ಸಾಕಿರೋದು. ಅದಾದ್ಮೇಲೆ ಬಂದವರೆಲ್ಲ ಕೂಡ ಕರ್ಮ ಅದ್ ಏನಕ್ಕೆ ಟೀಮ್ ಅಲ್ಲಿ ಇದಾರೋ ಏನೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅವರು ನಿಜವಾಗ್ಲೂ ಟೀಮ್ ಇಂಡಿಯಾ ಎಷ್ಟು ಕೆಳಗೋಗಿ ನಿಂತ್ಕೊಂಡಿದೆ, ಎಷ್ಟು ವರ್ಸ್ಟ್ ಪರ್ಫಾರ್ಮೆನ್ಸ್ ಮಾಡ್ತಿದೆ ಅಂದ್ರೆ ನಮ್ಗೆ ಹೇಳ್ಕೊಳಕ್ಕೆ ನಮಗೆ ಒಂಥರ ಆಗ್ತಿದೆ. ಅಷ್ಟು ಕೆಟ್ಟದಾಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡ್ತಾ ಇರೋದು. ನಿನ್ನೆ ಕೂಡ ಅಷ್ಟೇ ವೈಭವ್ ಸೂರ್ಯವಂಶಿ ಸಖತ್ತಾಗಿ ಫಾರ್ಮಿಗೆ ಕೂಡ ಬಂದಿದ್ದು. ಅದಾದ್ಮೇಲೆ 49 ಬಾಲ್ಗೆ 81 ರನ್ನ ಕೂಡ ಹೊಡೆದಿದ್ದು ನಿನ್ನೆ ವೈಭವ್ ಸೂರ್ಯವಂಶಿ. ಅದಾದ್ಮೇಲೆ ಇನ್ನೊಂದೇನು ಅಂದ್ರೆ ಈ ಹುಡುಗಂಗ ಅದ್ ಏನ್ ಬ್ಯಾಡ್ ಲಕ್ ಅನ್ನೋದು ಗೊತ್ತಾಗ್ತಿಲ್ಲ. ಅವರು ಸೆಂಚುರಿ ಹೊಡಿಯಕ್ಕೆ ಅಂತ ಹೋಗ್ತಾನೆ ಅಷ್ಟ್ರಲ್ಲಿ ವಿಕೆಟ್ ಬಿದ್ದ್ಬಿಡುತ್ತೆ. ಇದು ಈಗಿಂದ ಅಂತಲ್ಲ, IPL ಇಂದ ಇದೇ ಆಗ್ತಾ ಬರ್ತಾ ಇದೆ. ನಿಯರ್ ಹೋಗ್ತಾನೆ ಸುಮಾರು IPL ಅಲ್ಲಿ ಕೂಡ ಅಷ್ಟೇ 96 ರನ್ ಒಂದ್ರಲ್ಲಿ ಹೊಡೆದ. ಅದಾದ್ಮೇಲೆ 97ಕ್ಕೆ ಒಂದ್ಸಲಿ ಔಟ್ ಕೂಡ ಆದ. ಇನ್ನೊಂದು ಜಸ್ಟ್ 3 ರನ್ ಬೇಕಿತ್ತು ಅಷ್ಟೇ ಔಟು. ಅದಾದ್ಮೇಲೆ ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಪಾಪ 81 ರನ್ನ ಕೂಡ ಹೊಡೆದ. ಜಸ್ಟ್ ಇನ್ನೊಂದು 19 ರನ್ ಅಷ್ಟೇ ಬೇಕಾಗಿತ್ತು. ಅದ್ ಏನು ಅನ್ನೋದೇ ಗೊತ್ತಾಗ್ತಿಲ್ಲ ಪಾಪ ವೈಭವ್ ಸೂರ್ಯವಂಶಿದು. ಅದೊಂಥರ ತುಂಬಾ ಬ್ಯಾಡ್ ಫೀಲ್ ಕೂಡ ಆಗುತ್ತೆ. ಅದಾದ್ಮೇಲೆ ಈ ಕಡೆ ನಿನ್ನೆ ಅಭಿಷೇಕ್ ಶರ್ಮಾ ಆಡ್ತಾರೆ ಅಂತ ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ನೋಡ್ತಾ ಅಂದ್ರೆ ನಿಜವಾಗ್ಲೂ ಏನು ಮಾತೇ ಬರ್ತಿಲ್ಲ, ಅಲ್ಲಿ ಆ ಥರ ಆಗ್ತಿದೆ ನನಗಲ್ಲಿ. ಅಲ್ಲ ಗುರು, ಬ್ಯಾಕ್ ಟು ಬ್ಯಾಕ್ ಜಿಂಬಾಬ್ವೆ ಅಗೇನ್ಸ್ಟ್ ಕೂಡ ಇವ್ರಿಗೆ ಆಡಕ್ ಪರ್ಫಾರ್ಮ್ ಮಾಡಕ್ ಬರ್ತಾ ಇಲ್ಲ ಅಭಿಷೇಕ್ ಶರ್ಮಾಗೆ ಅಂದ್ರೆ. ಸೊ ಅವರೆಲ್ಲ ಜಸ್ಟ್ IPL ಮಾತ್ರ ಸೀಮಿತನ ಅಂತ. ಅಭಿಷೇಕ್ ಶರ್ಮಾ ಆಗಿರ್ಬೋದು, ಅದಾದ್ಮೇಲೆ ಕಡೆ ಇಶಾನ್ ಕಿಶನ್ ಆಗಿರ್ಬೋದು, ಅವರೆಲ್ಲ ಇಶಾನ್ ಕಿಶನ್ ಲಾಸ್ಟ್ ಮ್ಯಾಚ್ ಆಡಿದ್ರು, ಮತ್ತೆ ನೆನ್ನೆ ಮ್ಯಾಚ್ ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಏನ್ ಬರ್ಲಿಲ್ಲ. ಅದಾದ್ಮೇಲೆ ಕಡೆ ಶ್ರೇಯಸರಿಗಂತೂ ದೊಡ್ಡ ನಮಸ್ಕಾರ ಕಣಪ್ಪ ಸ್ವಾಮಿ. ಇನ್ನೊಂದ್ಸಲಿ ಕ್ಯಾಪ್ಟನ್ಸಿ ಅಪ್ಪಿ ಕೊಟ್ಬಿಟ್ಟಿರ ಯಾರು ಶ್ರೇಯಸ್ ಅಯ್ಯರಿಗೆ. ಅಷ್ಟು ವರ್ಸ್ಟ್ ಆಗಿ ಕ್ಯಾಪ್ಟನ್ಸಿನ ಕೂಡ ಮೇಂಟೈನ್ ಮಾಡಿದ್ದು. ಎಲ್ಲಿಂದ ಸ್ಟಾರ್ಟ್ ಆಗಿದ್ದು ಐರ್ಲೆಂಡ್ ಇಂದ ಬಿಡಿ, IPL ಇಂದ ಸ್ಟಾರ್ಟ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ಲಾಸು. ಏನು ಅಟ್ಲೀಸ್ಟ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅವರು ಕೊಡ್ತಾರ? ಯಾವುದೋ ಒಂದು ಮ್ಯಾಚ್ ಅಲ್ಲಿ ಬಂತು ಅಷ್ಟೇ, ಯಾವುದೋ ಇಂಗ್ಲೆಂಡ್ ಅಗೇನ್ಸ್ಟ್ ಅನ್ಸುತ್ತೆ, ಒಂದೇ ಒಂದು ಮ್ಯಾಚ್ ಅಲ್ಲಿ ಬಂದಿದ್ದು. ಅದಾದ್ಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಶ್ರೇಯಸ್ಸರಿಂದ ನೋಡಕ್ಕೆ ಸಿಗ್ಲಿಲ್ಲ ಗುರು. ಹೋಗ್ಲಿ, ಈ ಕಡೆ ಇಂಗ್ಲೆಂಡ್ ಆ ಸೀರೀಸ್ ಆದ್ರೆ ಏನೋ ಒಂಥರ ತುಂಬಾ ಟಫ್ ಟೀಮ್, ಅದು ಸ್ವಲ್ಪ ಪರ್ಫಾರ್ಮ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಜಿಂಬಾಬ್ವೆ ಅಗೇನ್ಸ್ಟ್ ಕೂಡ ಆಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ ಸುಮಾರು 27 ಸಮಥಿಂಗ್ ಔಟ್ ಕೂಡ ಆಗಿದ್ದು. ನಿನ್ನೆ ಮ್ಯಾಚ್ ಕೂಡ ಅಷ್ಟೇ 29 ಒಳಗೇನೋ ಔಟ್ ಕೂಡ ಆಗಿದ್ದು. ಸೊ ಒಂಥರ ನಿಜವಾಗ್ಲೂ ಅನ್ಫೇರ್ ಅಂತ ಅನ್ಸ್ಬಿಡ್ತು. ಮಾತ್ರ ಪ್ರತಿ ಗೇಮಲ್ಲಿ ಕೂಡ ಈ ತರ ಆಡ್ಕೊಂಬಂದ್ರೆ ಇವ್ರಿಗೆ ನೆಕ್ಸ್ಟ್ ಇಂದ ಯಾವ ತರ ಟೀಮ್ ಅಲ್ಲಿ ಆಡ್ಸೋದು ಏನು ಅನ್ನೋದೇ ಗೊತ್ತಾಗಲ್ಲ. ಅದ್ರ ಬದಲಾಗಿ ಸುಮ್ಮನೆ ವೈಭವ್ ಸೂರ್ಯವಂಶಿಗೆ ಕ್ಯಾಪ್ಟನ್ಸಿನ ಕೊಟ್ಟರು ಅಂದ್ರೆ ಬೆಸ್ಟ್ ಇರುತ್ತೆ ಅನ್ಸುತ್ತೆ. ನೋಡಿ, ಇವನ್ ಒಂದು ಗೇಮಲ್ಲಿ ಲಾಸ್ ಅದ ಅಂದ್ರೆ ಇನ್ನೊಂದು ಗೇಮಲ್ಲಿ ಪಕ್ಕ ಅದು ಇನ್ನಿಂಗ್ಸ್ ಬಂದೇ ಬರುತ್ತೆ. ಲಾಸ್ಟ್ ಮ್ಯಾಚ್ ಅಲ್ಲಿ ವೈಭವ್ ಸೂರ್ಯವಂಶಿ ಫ್ಲಾಪು. ಅದಾದ್ಮೇಲೆ ಈ ಮ್ಯಾಚ್ ಅಲ್ಲಿ ನೆನ್ನೆ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ದ ನೀವೇ ನೋಡಿದ್ರೆ. ಲಾಸ್ಟ್ ಮ್ಯಾಚ್ ಇಂದು ಸೇರಿಸಿ ಈ ಮ್ಯಾಚ್ ಅಲ್ಲಿ ಕೊಟ್ಬಿಟ್ಟ, ಮಾತ್ರ ಆ ಲೆವೆಲ್ಗೆ ಬ್ಯಾಟಿಂಗ್ ಅನ್ನ ಕೂಡ ಮಾಡಿದ್ದು. ಬಟ್ ಈ ಕಡೆ ಇವರು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ನ ನೋಡ್ತಾ ಅಂದ್ರೆ ಇವರೆಲ್ಲ ಒಂಥರ ಯಾವಾಗ ಈ ಬಲ್ಬ್ಗಳು ಪಕ ಅಂತಿರುತ್ತೆ, ಅದಾದ್ಮೇಲೆ ಯಾವಾಗ ಒಂದು ಸಲ ಹತ್ಕೊಳುತ್ತೆ, ಯಾವಾಗ ಟುಸ್ ಆಗುತ್ತೆ ಅಂತ ಗೊತ್ತಾಗಲ್ವಲ್ಲ. ಆ ತರ ಇವರ ಇಶಾನ್ ಕಿಶನ್ ಆದ್ರೂ ಬಿಡಿ, ಸ್ವಲ್ಪ ಅವರು ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರು. ಈ ಕಡೆ ಶ್ರೇಯಸ್ ಅಯ್ಯರ್ದು ನಿಜವಲ್ಲೂ ಕೂಡ ಏನ್ ಗೇಮ್ ಆಡ್ತಾರೆ ಏನು ಅಂತ ಪ್ರೆಡಿಕ್ಟ್ ಮಾಡೋದು ಮತ್ತೆ ಹೇಳೋದು ಸಖತ್ ಕಷ್ಟ ಕೂಡ ಆಗ್ತದೆ. ಫ್ಯೂಚರ್ ಗೇಮ್ಸ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನಿಜವಾಗ್ಲೂ ಒಂದು ಚೂರು ಐಡಿಯಾ ಕೂಡ ನಂಗೆ ಗೊತ್ತಾಗ್ತಾ ಇಲ್ಲ. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 192 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು ನಮ್ಮ ಟೀಮ್ ಇಂಡಿಯಾ. 7 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡು. ನನ್ನೇ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಜಿಂಬಾಬ್ವೆ ಅಗೇನ್ಸ್ಟ್ ಆಡ್ತಾ ಇರೋದು ಏನಿಲ್ಲ ಅಂದ್ರೂ ಕೂಡ ಅಷ್ಟೇ 2 ರಿಂದ 3 ವಿಕೆಟ್ ನ ಬಿಡಿಸ್ಕೊಬೇಕು, ಚೆಚ್ಚಬೇಕು ರನ್ನ ಅಂತ. ಇವ್ರು ನೋಡ್ತಂದ್ರೆ ನಿನ್ನೆ ಕೂಡ ಅಷ್ಟೇ 7 ವಿಕೆಟ್ ಲಾಸ್ ಮಾಡ್ಕೊಂಡು 192 ರನ್ನ ಹೊಡೆದಿರೋದು. ಗುರು, ಇಂಗ್ಲೆಂಡ್ ಅವ್ರನ್ನ ನೋಡಿ ಕಲಿಬೇಕು. ಬರ್ತಾ ಇದ್ರು ಇಬ್ರೇ ಮ್ಯಾಚ್ ಮುಗಿಸ್ ಹೋಗ್ತಾ ಇದ್ರು. ಒಂದು ವಿಕೆಟ್ ಡೌನ್ ಆಗೋದು, ಆಲ್ಮೋಸ್ಟ್ ಇಬ್ರೇ ನಿಂತ್ಕೊಂಡು ಮ್ಯಾಚ್ ಅನ್ನ ಮುಗಿಸಿ ಆರಾಮಾಗಿ ಟಾಟಾ ಬಾಯ್ ಬಾಯ್ ಅಂತ ಹೋಗ್ತಾ ಇದ್ರು. ಅವ್ರು ನೋಡಿ ಕಲಿಬೇಕು ಇವರೆಲ್ಲ. ಅಲ್ಲ ಗುರು, ಟೀಮ್ ಇಂಡಿಯಾ ಒಂದು ಟೈಮಲ್ಲಿ ಯಾವ ಲೆವೆಲ್ ಇತ್ತು. ಜಿಂಬಾಬ್ವೆ, ಐರ್ಲೆಂಡ್ ಇವೆಲ್ಲ ಒಂದು ಟೀಮೇ ಅಲ್ಲ, ಒಂಥರ ಆನೆ ಮುಂದೆ ಇರ್ವೆ ಹೋಗುತ್ತೆ ನೋಡಿ, ಆ ತರ ನೋಡ್ದಂಗೆ ಆಗಿತ್ತು. ಆದ್ರೂ ಕೂಡ ನಾವು ಇರ್ವೆನ ಕೇರ್ಲೆಸ್ ಮಾಡಂಗಿಲ್ಲ. ಅದೇ ಇರ್ವೆ ಈಗ ಇಂಡಿಯಾಗೆ ಯಾವ ತರ ಚೆಚ್ಚಿ ಬಿಸಾಕ್ತು ಐರ್ಲೆಂಡ್ ಅವರು, ನೀವೇ ನೋಡಿದಿರಾ. ಸೊ ಅದೇ ರೀತಿಯಾಗಿ ಈಗ ಆ ಟೀಮ್ ಇಂಡಿಯಾ ಕೂಡ ಅಷ್ಟೇ ಒಂಥರ ಆನೆ ತರ ಇದ್ದಿದ್ದು ಟೀಮು ಏನೋ ಆಗೋಗ್ಬಿಟ್ಟಿದೆ ಈಗ. ಗೊತ್ತಿಲ್ಲ ಇನ್ನು ನೆಕ್ಸ್ಟ್ ಇನ್ಯಾವಾಗ ಆಗಸ್ಟ್ 15ರಿಂದ ಶ್ರೀಲಂಕಾ ಸೀರೀಸ್ ಅಂದ್ರೆ ಟೆಸ್ಟ್ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ನಿನ್ನೆ ಮ್ಯಾಚ್ ಕಡೆ ಮತ್ತೆ ಬಂದ್ವಿ ಅಂದ್ರೆ 5 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡಿರೋದು. ನಾನು ಜಿಂಬಾಬ್ವೆ ನೋಡಿ ಮಿಸ್ ಮಾಡ್ಕೊಂಡ್ಬಿಟ್ಟೆ. 5 ವಿಕೆಟ್ ಅನ್ನ ಲಾಸ್ ಕೂಡ ಮಾಡ್ಕೊಂಡಿದ್ರು ನಮ್ಮ ಟೀಮ್ ಇಂಡಿಯಾದವರು. ಅದಾದ್ಮೇಲೆ ಇಲ್ಲಿ
ಜಿಂಬಾಬ್ವೆ ಅವರು ಸುಮಾರು 157 ರನ್ ಹೊಡೆದ್ರು. ಅದಾದ್ಮೇಲೆ 7 ವಿಕೆಟ್ ನ ಲಾಸ್ ಮಾಡ್ಕೊಂಡು ಅವರು ಅಲ್ಲಿಗೆ ಇನ್ನಿಂಗ್ಸ್ ಅನ್ನ ಎಂಡ್ ಕೂಡ ಮಾಡ್ಬೇಕಾಗಿ ಬಂತು. ಅದಾದ್ಮೇಲೆ ನಿನ್ನೆ ಅಭಿಷೇಕ್ ಶರ್ಮಾ ಮತ್ತೆ 2 ಓವರ್ ಬೌಲಿಂಗ್ ಅನ್ನ ಕೂಡ ಇಸ್ಕೊಂಡ್ರು. ಗುರು ಕೊಡಿ, ನಂಗೆ ಇವತ್ತು ಕೂಡ ಅಷ್ಟೇ ಬ್ಯಾಟಿಂಗ್ ಆಡಕ್ ಆಗ್ಲಿಲ್ಲ, ಅಟ್ಲೀಸ್ಟ್ ಬೌಲಿಂಗ್ ಅಲ್ಲಾದ್ರೂ ಕೂಡ ಒಂದು, ಮತ್ತೆ ಲಾಸ್ಟ್ ಮ್ಯಾಚ್ ಅಲ್ಲಿ ಒಂದು 3 ವಿಕೆಟ್ ಅನ್ನ ತಕ್ಕೊಟ್ಟಿದ್ರಲ್ಲ, ಅದೇ ರೀತಿ ವಿಕೆಟ್ ಅನ್ನ ಈ ಒಂದು ಮ್ಯಾಚ್ ಅಲ್ಲಿ ಕೂಡ ತೆಗಿಯಕ್ ಟ್ರೈ ಮಾಡ್ತೀನಿ ಕೊಡಿ ಅಂತ ಇಸ್ಕೊಂಡ್ರು. ಆದ್ರೆ ಯಾವ್ದೇ ರೀತಿ ವಿಕೆಟ್ ಕೂಡ ಇಲ್ಲಿ ಬೀಳಿಲ್ಲ. ಸುಮಾರು 18 ರನ್ ಏನೋ ಹೊಡ್ಸ್ಕೊಂಡ್ರು ಅಂತ ಅಭಿಷೇಕ್ ಶರ್ಮಾ. ಸೊ ಎನಿವೇ, ಅಪ್ಕಮಿಂಗ್ ಮ್ಯಾಚಸ್ ಅಲ್ಲಾದ್ರೂ ಸ್ವಲ್ಪ ಕಮ್ ಬ್ಯಾಕ್ ಮಾಡೋದು ತುಂಬಾ ಒಳ್ಳೇದು. ಪ್ರತಿ ಮ್ಯಾಚ್ ಅಲ್ಲಿ, ಪ್ರತಿ ಸೀರೀಸ್ ಅಲ್ಲಿ ಕೂಡ ಬರೀ ಬರ್ತಾ ಇದೀವಿ, ಔಟ್ ಆಗ್ತಾ ಇದೀವಿ, ಬರೀ IPL ಅಲ್ಲಿ ಮಾತ್ರ ಪರ್ಫಾರ್ಮ್ ಮಾಡ್ತೀವಿ ಅಂದ್ರೆ ಕೇವಲ IPL ಗೆ ಮಾತ್ರ ಸೀಮಿತ ಪ್ಲೇಯರ್ ಅಂತ ಅನ್ಸ್ಬಿಡುತ್ತೆ. IPL ಗಿಂತ ಮೇನ್ ಆಗಿ ನ್ಯಾಷನಲ್ ಗೇಮ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. IPL ಬಿಡಿ, ಏನು ಯಾರು ಗೆದ್ರು ಸೋತರು ಮ್ಯಾಟ್ರೇ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಪಿಚಸ್ ಗಳು ತುಂಬಾ ಫ್ಲಾಟ್ ಕೂಡ ಇರುತ್ತೆ, ಹಾಗಾಗಿ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತೀರಾ. ಆದ್ರೆ ಇಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಗೇಮ್ಸ್ ಅಂತ ಬಂತು ಅಂದ್ರೆ ಅದಾದ್ಮೇಲೆ ಟೀಮ್ ನ ಮರ್ಯಾದೆ ಕೂಡ ಕಾಪಾಡ್ಬೇಕಾಗುತ್ತೆ. ಈಗ ಏನಾಗಿದೆ ಅಂದ್ರೆ, ಈಗ ಐರ್ಲೆಂಡ್ ಅಗೇನ್ಸ್ಟ್ ಇಂಗ್ಲೆಂಡ್ ಅಗೇನ್ಸ್ಟ್ ಸೋತಿರೋದು ನೋಡ್ತಾ ಅಂದ್ರೆ ಟೀಮ್ ಇಂಡಿಯಾ ಒಂಥರ ಬೇರೆ ಲೆವೆಲ್ ನೋಡ್ತಾ ಇದಾರೆ ಈಗ. ಹಾಗಾಗಿ ಅದನ್ನ ಈಗ ರಿಕವರ್ ಮಾಡ್ಕೊಬೇಕು ಅಂದ್ರೆ ನೆಕ್ಸ್ಟ್ ಯಾವ್ದಾರ ಒಂದು ಸ್ಟ್ರಾಂಗ್ ಟೀಮ್ ಮೇಲೆ ವಿನ್ ಆಗ್ಬೇಕು ಎಲ್ಲ ಅನ್ಕೊಬೇಕು. ಅಲ್ಲ ಗುರು, ಐರ್ಲೆಂಡ್ ಇಂಗ್ಲೆಂಡ್ ಹಂಗೆ ಸೋತರು ಈ ಲೆವೆಲ್ಗೆ ಆಡಿದ್ರಲ್ಲ ಅಂತ ಅನ್ಕೋಬೇಕು. ಸೊ ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಎಲ್ಲ ಟೈಮ್ ಒಂದೇ ತರ ಇರೋದು ಇಲ್ಲ. ಅದು ಒಂದ್ಸಲಿ ಡೌನ್ ಫಾಲ್ ಬಂತು ಅಂದ್ರೆ ಅಪ್ಸೈಡ್ ನಾವು ಮತ್ತೆ ಮೂವ್ ಆಗ್ಲೇಬೇಕಾಗುತ್ತೆ. ನೋಡೋಣ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ. ಮ್ಯಾಚ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಎಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಪೇಜ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.